ಜನ ಇಲ್ಲ ನೋಡಿ ಅದೆಲ್ಲದೂ ಕೂಡ ಪಾಪ ಅವ್ರವ್ರಿಗೆ ಆಸೆ ನೋಡಿ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಹೈಕಮಾಂಡ್ ಅವ್ರು ಸರಿ ಮಾಡ್ತಾರೆ. ಹೌದು, ಸಿದ್ಧತೆ ಎಲ್ಲ ಚೆನ್ನಾಗಿದೆ. ನಮ್ಮ 5 ಕ್ಯಾಂಡಿಡೇಟು ಗೆಲ್ತಾರೆ, ಸಫಿಷಿಯೆಂಟಾಗಿ ಮತನೂ ಕೂಡ ಇದೆ, ಯಾವುದೇ ಥರದ ತೊಂದರೆ ಇಲ್ಲ, ಎಲ್ಲರೂ ಗೆಲ್ತಾರೆ. ಯಾರು ಮೇಲ್ಮನೆಯಲ್ಲೂ ಕೂಡ ಕೇಳ್ತಾರೆ, ಇಲ್ಲೂ ಕೂಡ 2 ಮೇಲ್ಮನೆಯಲ್ಲಿ ಎಲ್ಲೆಲ್ಲಿ ಹಾಕಿದ್ದಾರೆ ಅವರೆಲ್ಲರೂ ಕೂಡ ಗೆಲ್ತಾರೆ. ಇಲ್ಲ ನಂಗೆ ಗೊತ್ತಿಲ್ಲ, ಅವ್ರು ಹೇಳಿದರೆ ಅವ್ರು ಉತ್ತರ ಕೊಡಬೇಕು. ನಾನು ನಿಮಗೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ನಾನು ಬೇರೆಯವ್ರಿಗೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಈಗ ಪಕ್ಷ ತೀರ್ಮಾನ ಮಾಡಿದೆ. ಜಾರಕಿಹೊಳಿ ಅವರು ಇನ್ನೊಂದು ಹೇಳಿದ್ದಾರೆ, ಈಗ ಪಕ್ಷನ ತೀರ್ಮಾನ ಮಾಡಾಯಿತು, ಇನ್ಮೇಲೆ ಹೈಕಮಾಂಡ್ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಿಕೊಂಡು ನಾವು ಕೆಲಸ ಮಾಡಬೇಕು ಅಂತ ಹೇಳಿರೋದ್ರಿಂದ ಆಸೆಗಳು ಬೇಕಾದಷ್ಟು ಜನರಿಗೆ ಎಲ್ಲರಿಗೂ ಇರ್ತದೆ. ಆದರೆ ಅದಾಗಲಿಲ್ಲ ಅಂದಾಗ ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಾಗ್ತಕ್ಕಂಥ ಕೆಲಸವನ್ನು, ಅದೊಂದು ದುರಂತ, ಅದು BJP ಅವ್ರ ಚಾಳಿ. ನೀವು ಅದೇನು ಸ್ಪೆಷಲಾಗಿ ಕೇಳೋದೇ ಬೇಡ. ನಂಬಿಟ್ಟು ಹಾಳಾಗ್ತಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ನಾನು ಈಗ ಹೆಚ್ಚು ಏನೇ ಮಾತಾಡಿದ್ರು ಬೇರೆಯವರು ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಉತ್ತರ ಕೊಡ್ತಾರೆ, ಅದನ್ನು ಹೇಳದೇ ಇರೋದು ಒಳ್ಳೆಯದು. ಬಟ್ ಅವರಿಗೆ ಅಗರ್ವ ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟು ಹೇಳಿ ನಿಲ್ಲಿಸ್ಬಿಡ್ತೀನಿ ಅಷ್ಟೇ. ಅವ್ರು ಮಾಡ್ಕೊಂಡಿರೋದು ಅದು BJP ಅವ್ರು JDS ಅವರು ಅವ್ರು ಸವಸ ಮಾಡಿ ಮಾಡ್ಕೊಂಡಿರೋದು. ಅವ್ರಿಗೆ ಸೆಟ್ ಆಗಲ್ಲ. ಆದರೂ ಕೂಡ ಯಾವುದೋ ಒಂದು ಚಿಂತನೆ ಮೇಲೆ ಹೋದರು, ಈಗ ಅವ್ರು ಕೈ ಕೊಟ್ಟರು. ಅದು ಮುಂಚೆ ನಾವೆಲ್ಲ ನೋಡಿ ಬಂದವರು, ನಾನು BJPಯಲ್ಲೇ ಇದ್ದವನು ಇಲ್ಲ ಅಂತ ಹೇಳಲ್ಲ, ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಓಕೆ, ರೈಟ್, ಥ್ಯಾಂಕ್ ಯು.